ಸೊ ಇವಾಗ ಟೈಮ್ ಬಂದು 3:47. ಎಲ್ಲ ಮುಗಿಸ್ಕೊಂಡು ನಾವು ಹೊರಟಿದ್ದೀವಿ. ಸಖತ್ ಫೋಟೋಶೂಟ್ಸು, ಸಖತ್ ರೀಲ್ಸ್ ಎಲ್ಲ ಮಾಡಿದ್ದಾರೆ. ಅಲ್ಲಿ ಎಂಡಿಂಗ್ ಅಲ್ಲಿ ನಾವು ಇನ್ಸ್ಟಾಗ್ರಾಮ್ಸ್ಗೆ ರೀಲ್ಸ್ ಎಲ್ಲ ಹಾಕಕ್ಕೆ ನಮಗೆ ಅಷ್ಟು ನೀಟಾಗಿ ವಿಡಿಯೋ ಮಾಡಕ್ ಬರ್ದೇ ಇದ್ದಾಗ ಸೂಪರ್ ಆಗಿದೆ ಪ್ಲೇಸ್ ಅಂತೂ. ಬಟ್ ನೆನ್ನೆಯಿಂದ ತುಂಬಾ ತಿನ್ಬೇಕು ಅಂತ ಅನ್ಸ್ತಾಯಿತ್ತು, ಇವಾಗ ಸಿಕ್ಕಿದೆ. ಹಲೋ ಬ್ಯೂಟಿಫುಲ್ ಸರ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ಡೇ 2ನ ಟ್ರಿಪ್. ಹೋಪ್ಫುಲಿ ನೀವೆಲ್ಲ ಡೇ 1 ಟ್ರಿಪ್ದು ಕಂಪ್ಲೀಟ್ ವಿಡಿಯೋ ನೋಡಿದ್ದೀರಾ ಅಂತ ಅನ್ಕೊಂತೀನಿ. ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಸೊ ಪ್ಲೀಸ್ ಹೋಗ್ಬಿಟ್ಟು ಚೆಕ್ಔಟ್ ಮಾಡಿ ಯಾವ್ಯಾವ ಪ್ಲೇಸಸ್ಗೆ ಹೋಗಿದ್ವಿ, ಎಂಟ್ರೆನ್ಸ್ ಫೀಸ್ ಎಲ್ಲ ಏನಿದೆ, ಆ ಪ್ಲೇಸ್ ಒಳಗಡೆ ಹೇಗಿದೆ ಆದಷ್ಟು ಕ್ಯಾಪ್ಚರ್ ಮಾಡಿ ನಿಮಗೆಲ್ಲ ತೋರ್ಸೋಕ್ಕೆ ಟ್ರೈ ಮಾಡಿದ್ದೀನಿ. ಆಚೆ ಕಡೆ ವೆದರ್ ಕೋಲ್ಡ್ ಬಂದ್ಬಿಟ್ಟು 1 ಡಿಗ್ರಿ ಇದೆ. ಸೊ ಇವಾಗ ತಾನೇ ಫೋನಲ್ಲಿ ನೋಡ್ತಾ ಇದ್ವಿ. ಸೊ ಕಂಪ್ಲೀಟ್ ಜಾಕೆಟು ಎತ್ಕೊಂತೀನಿ, ಜಾಕೆಟು ಹಾಕೊತೀನಿ. ಸೊ ಕಂಪ್ಲೀಟ್ ಕವರ್ ಆಗಿ ಹೋಗ್ತಾ ಇದೀವಿ. ಇವತ್ತು ಬಂದು ಕಂಪ್ಲೀಟ್ ಶ್ರೀನಗರ ಎಕ್ಸ್ಪ್ಲೋರ್ ಮಾಡ್ತಾ ಇದೀವಿ. ಆದ್ರೆ ತುಂಬಾ ಕೋಲ್ಡ್ ಪ್ಲೇಸಸ್ಗೆ ಹೋಗ್ತೀವಿ, ಎಲ್ಲೋ ಒಂದ್ ಸ್ವಲ್ಪ ಸ್ನೋಫಾಲ್ ಎಲ್ಲ ಇದೆ ಅಂತ ಹೇಳಿದ್ದಾರೆ. ಸೊ ಅದಕ್ಕೆ ಅವರು ಕಂಪ್ಲೀಟ್ ಆಗಿ ಪ್ಯಾಕ್ ಆಗಿ ಬನ್ನಿ ಅಂತ ಹೇಳಿದ್ದಾರೆ. ಸೊ ಇದು ಬಂದು ನನ್ನ ಕಂಪ್ಲೀಟ್ ಕಾಸ್ಟ್ಯೂಮ್ ಕಾಣಿಸ್ತಾ ಇಲ್ಲ. ಆಮೇಲಿಂದ ಒಂದು ಫುಲ್ ವ್ಯೂ ನಾನು ಮಿರರಲ್ಲಿ ಇಟ್ಕೊಂಡು ತೋರಿಸ್ತೀನಿ. ಸೊ ಇವತ್ತು ಏನೇನು ಎಕ್ಸ್ಪ್ಲೋರ್ ಮಾಡ್ತೀವಿ ಎಲ್ಲಾನು ನಾನು ನಿಮಗೆ ತೋರಿಸ್ತೀನಿ. ಸೊ ತಡ ಮಾಡದೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸ್ವಲ್ಪ ಮೇಕಪ್ ಮಾಡ್ಕೊಂಡು ಹಿಯರಿಂಗ್ ಬಂದು ಈ ತರ ದೊಡ್ಡದು ರಿಂಗ್ ತರ ಹಾಕೊಂಡಿದ್ದೀನಿ, ಬಳೆ ತರ ಇದೆ. ಇದು ನನ್ ಒನ್ ಆಫ್ ಮೋಸ್ಟ್ ಫೇವ್ರೆಟ್ ಹಿಯರಿಂಗ್. ಇದು ಯಾವಾಗ್ಲೂ ಇಟ್ಕೊಂಡಿರ್ತೀನಿ. ಇವತ್ತೊಂದು 2-3 ಹಿಯರಿಂಗ್ ಮ್ಯಾಚ್ ಮಾಡಿದೆ, ನಂಗೆ ಯಾಕೋ ಇದೇ ಇಷ್ಟ ಆಯ್ತು. ಸೊ ಇದನ್ನೇ ವೇರ್ ಮಾಡಿದ್ದೀನಿ. ಇದೆಲ್ಲ ಬಂದು ಹಳೇ ಸರಗಳು, ತುಂಬಾ ವರ್ಷ ಆಯ್ತು ತಗೊಂಡು. ಎಲ್ಲನೂ ಚೆನ್ನಾಗೇ ಇಟ್ಕೊಂಡಿದ್ದೀನಿ. ಸೊ ಇವಾಗ ರೀಸೆಂಟ್ ಆಗಿ ಈ ತರದ್ದು ಸರಗಳ ಮೇಲೆ ಇಂಟ್ರೆಸ್ಟ್ ಇಲ್ಲ, ಟ್ರೆಡಿಷನಲ್ ಸರಗಳ ಮೇಲೆ ಇಂಟ್ರೆಸ್ಟ್ ಬಂದ್ಬಿಟ್ಟಿದೆ. ಇದೊಂದು ಸರನ ಹಾಕೊಂಡಿದ್ದೀನಿ. ಟಾಪ್ ಬಂದು ನಮ್ ನೇಹನ್ ಟಾಪ್ ಹಾಕೊಂಡಿದ್ದೀನಿ. ಇದಕ್ಕೆ ನಾನು ಬ್ಯಾಂಗ್ಳೂರಲ್ಲಿ ತಗೊಂಡಿದ್ದೆ ಸ್ಕರ್ಟ್ ಹಾಕೊಂಡಿದ್ದೀನಿ. ಬ್ಲ್ಯಾಕ್ ಕಲರ್ ಥರ್ಮಲ್ ಪ್ಯಾಂಟ್ ಹಾಕಿದ್ದೀನಿ ಚಳಿಗೋಸ್ಕರ. ಅದಾದ್ಮೇಲಿಂದ ನಾನು ಈ ಶೂಸ್ನ ಬ್ಲ್ಯಾಕ್ ಕಲರ್ ವೇರ್ ಮಾಡಿದ್ದೀನಿ ಬ್ಲ್ಯಾಕ್ ಡ್ರೆಸ್ಗೆ. ನನ್ ವೈಟ್ ಶೂಸ್ ನಾ ಮುಂಚೆನೆ ಹೇಳಿದ್ದೆ, ಯೂಸ್ ಮಾಡಿರೋ ಶೂನೇ ಯಾವಾಗೂ ತಗೊಳ್ಳೋದಂತ. ಇಟ್ಟಿ ಯೂಸ್ ಮಾಡದೆ ಈ ತರ ಆಗ್ಬಿಟ್ಟಿದೆ. ಸೊ ಇದು ನಂಗೆ ವೇರ್ ಮಾಡಕ್ ಇಷ್ಟನೇ ಆಗ್ತಾ ಇಲ್ಲ. ಜಿಂಜರ್ ಬ್ರ್ಯಾಂಡ್ ಹಾಳಾಗಿದೆ, ನಾನು ಇಲ್ಲೇ ಬಿಟ್ಬಿಡ್ತೀನಿ ಇದನ್ನ. ಸೊ ಏನಂದ್ರೆ ನನ್ಗೆ ಯಾವತ್ತೂ ಸ್ಲಿಪ್ಪರು ಶೂಸ್ ವೇರ್ ಮಾಡೋದ್ರಲ್ಲಿ ಲಕ್ಕೇ ಇಲ್ಲ. ಏನಾದ್ರೂ ಸೇಫ್ ಆಗಿ ನೀಟಾಗಿ ಏನೇ ತಂದಿದ್ರು ಫೈನಲಿ ನನಗೆ ಹಾಕೊಳ್ಳಕ್ಕೆ ಸ್ಲಿಪ್ಪರು ಇಲ್ಲ ಶೂಸ್ ಕರೆಕ್ಟ್ ಆಗಿರೋದೇ ಇಲ್ಲ ಯಾವಾಗ್ಲೂ. ಈ ಸರಿ ಏನಾದ್ರೂ ಕರೆಕ್ಟಾಗಿ ತಂದಿದ್ದೀನಿ ಅನ್ಕೊಳೆ, ಬಟ್ ಈ ಸರಿನೂ ಇದೇ ತರ ಆಗಿದೆ. ಇವಾಗ ಟೈಮ್ ಬಂದು ಎಕ್ಸಾಕ್ಟ್ 8 o'clock. ನಾವು ಡ್ರೈವರ್ ಜೊತೆ ನಾವು ನಮ್ಮ ಜರ್ನಿನ ಸ್ಟಾರ್ಟ್ ಮಾಡ್ಬೇಕಂತ ಇರ್ತಿದ್ದು 8:30ಗೆ ಅವ್ರು ಕೊಟ್ಟಿದ್ದಿದ್ದು ಟೈಮಿಂಗ್ಸ್. ಸೊ 8 to 8:30 ಇವಾಗ ಹೋಗಿ ನಾವು ಬ್ರೇಕ್ಫಾಸ್ಟ್ ಮುಗಿಸಿ ಅದಾದ್ಮೇಲೆ ನಾವು ನಮ್ಮ ಜರ್ನಿನ ಸ್ಟಾರ್ಟ್ ಮಾಡ್ತೀವಿ. ನೆನ್ನೆ ನೈಟ್ ಡಿನ್ನರ್ ಆಪ್ಷನ್ಸ್ನು ಸಿಂಪಲ್ ಆಗಿ ಟೇಸ್ಟಿ ಆಗಿತ್ತು. ಇವತ್ತಿನ ಬ್ರೇಕ್ಫಾಸ್ಟ್ ಆಪ್ಷನ್ಸ್ ಬಂದು ಆಪಲ್ ಇಟ್ಟಿದ್ದಾರೆ, ಮಸಾಲಾ ಟೀ ವಿತೌಟ್ ಶುಗರ್, ಮತ್ತೆ ಇಲ್ಲಿ ಬೇಕಂದ್ರೆ ನಾವು ಶುಗರ್ಸ್ನ ಆ್ಯಡ್ ಮಾಡ್ಕೋಬಹುದು. ಇಲ್ಲಿ ಮುಸ್ಲಿ ಇಲ್ಲಾಂದ್ರೆ ಏನು ಚಾಕೋ ಚಿಪ್ಸ್ ಏನು ಹೇಳ್ತೀವಿ ಅದನ್ನ ಇಟ್ಟಿದ್ದಾರೆ ವಿತ್ ಮಿಲ್ಕ್, ಪ್ಲೇನ್ ಮಿಲ್ಕ್ ಜೊತೆ ಹಾಕೊಳ್ಬೋದು, ಇಲ್ಲ ಪ್ಲೇನ್ ಮಿಲ್ಕ್ ಅದು ಕುಡಿಬೋದು. ಇಲ್ಲಿ ಬಟರ್ ಜಾಮ್ ಎಲ್ಲ ಇಟ್ಟಿದ್ದಾರೆ, ಕಾಫಿ ಪೌಡರ್ ಇಟ್ಟಿದ್ದಾರೆ. ಇಲ್ಲಿ ಕಂಪ್ಲೀಟ್ ಎಲ್ಲ ಕಡೆನೂ ನೆಸ್ಕೆಫೆನ ಯೂಸ್ ಮಾಡೋದು, ಎಲ್ಲೂ ಬ್ರೂ ಯೂಸ್ ಮಾಡೋದು ನೋಡ್ಲೇ ಇಲ್ಲ ನಾನು. ಇದು ಬಂದು ಬ್ರೆಡ್ಸ್ ಇಟ್ಟಿದ್ದಾರೆ, ಬ್ರೆಡ್ ಬಿಸಿ ಮಾಡ್ಕೊಳ್ಳೋಕೆ ಇಟ್ಟಿದ್ದಾರೆ. ಇದು ಬಿಟ್ರೆ ಸಿಂಪಲ್ ಆಗಿ ಏನು ಬ್ರೇಕ್ಫಾಸ್ಟ್ ಆಪ್ಷನ್ ಇದೆ ತೋರಿಸ್ತೀನಿ. ನಮ್ಮ ಸೌತ್ ಇಂಡಿಯನ್ ಸ್ಟೈಲಲ್ಲೇ ಹಾಕಿರೋ ಒಗ್ಗರಣೆ ಹಾಕಿರೋ ವೈಟ್ ಚಟ್ನಿ ಇಟ್ಟಿದ್ದಾರೆ. ಉತ್ತಪ್ಪಂ ನೋಡಿ ಈ ತರ ಚಿಕ್ಕದಾಗಿ ಟೊಮ್ಯಾಟೊ, ಕ್ಯಾರೆಟ್ ಮತ್ತೆ ಈರುಳ್ಳಿ ಹಾಕ್ಬಿಟ್ಟು ದೋಸೆ ಮಾಡಿದ್ದಾರೆ ಚಿಕ್ಕದು. ಇದು ಬಂದು ಕಂಪ್ಲೀಟ್ ವೆಜಿಟೇಬಲ್ ಫಿಲ್ಡ್ ಸಾಂಬಾರ್, ಚೆನ್ನಾಗಿದೆ ಅನ್ಸ್ತದೆ ಕಲರ್ ನೋಡಿದ್ರೇನೆ. ಇಲ್ಲಿ ಚೋಲೆ ಇಟ್ಟಿದ್ದಾರೆ, ಇಲ್ಲಿ ಬಟೂರ ಇಟ್ಟಿದ್ದಾರೆ. ಚೋಲಾ ಬಟೂರ ನೆನ್ನೆ ಆಚೆ ತಿನ್ಬೇಕಂತ ಇತ್ತು, ಇವತ್ತು ಫ್ರೀ ಆಗೇನೆ. ಮತ್ತೆ ಬಾಯ್ಲ್ಡ್ ಎಗ್ಸ್, ನಾನ್ ವೆಜ್ ಅವ್ರಿಗೆ ಇಲ್ಲ, ವೆಜ್ ಅವರು ತಿಂತಾರೆ ಬಾಯ್ಲ್ಡ್ ಎಗ್ಸ್. ಸೊ ಇದಿಷ್ಟೇ ಬ್ರೇಕ್ಫಾಸ್ಟ್ ಆಪ್ಷನ್. ಬಟ್ ರಾತ್ರಿ ಎಲ್ಲಾನು ಟೇಸ್ಟಿ ಆಗಿತ್ತು, ಇವಾಗೂ ಟೇಸ್ಟಿ ಆಗಿತ್ತು ಇರುತ್ತೆ ಅಂತ ಅನ್ಕೊಂತೀನಿ. ಆ್ಯಂಡ್ ಇವಾಗ ಡೇ 2 ಟ್ರಿಪ್ ಸ್ಟಾರ್ಟ್ ಆಗಿದೆ. ಆಲ್ರೆಡಿ 9 o'clock ಆಗೋಗಿದೆ, ಲೇಟ್ ಆಗೋಯ್ತು ಹಾಫ್ ಆನ್ ಅವರ್ ಬ್ರೇಕ್ಫಾಸ್ಟ್ ಮಾಡಕ್ ಹೋಗಿದ್ದಾಗ. ಎಲ್ಲ ನೋಡಿ ಬೋಟ್ ಹೌಸ್ಗಳು. ಇದು ಒಂದಿನ ನಮಗೂ ಇಲ್ಲೂ ಸಹ ಸ್ಟೇ ಇದೆ. ಇದು ಬಂದು ದಾಲ್ ಲೇಕ್ ಅಲ್ಲಿರೋ ಬೋಟ್ ಹೌಸಸ್ ಇದು. ನೆನ್ನೆನು ಈ ಸೈಡೇ ನಾವು ಪಾಸ್ ಆಗಿತ್ತು ಕಾರಲ್ಲಿ, ಇವತ್ತು ಈ ಸೈಡ್ ಹೋಗ್ಬೇಡಿ ದಾಲ್ ಲೇಕ್ ಅಂತ ಹಾಕಿದೆ.
ಸೊ ಇವಾಗ 9 o'clock ಇಂದ 11 ಸ್ಟಾರ್ಟ್ ಮಾಡಿದೀರಾ. 9 o'clock ಇಂದ 11:16 ಇವಾಗ ತನಕ ಜಸ್ಟ್ ಜರ್ನಿ ಮಾಡ್ಕೊಂಡು ಬಂದಿದೀವಿ. ಇವಾಗ ಒಂದು 10 minutes ಇಂದ ಫಿಲಮ್ ಅಲ್ಲೆಲ್ಲ ನೋಡ್ತೀವಲ್ಲ ಆ ತರ ಕಾಶ್ಮೀರ್ ಫೀಲ್ ಆಗ್ತಾ ಇದೆ. ನೀವು ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಆದಷ್ಟು ಮಧ್ಯ ಬರಕ್ಕೆ ಟ್ರೈ ಮಾಡಿದೀವಿ, ಮಧ್ಯ ಬಂದು ನಿಂತ್ಕೊಂಡು ವಿಡಿಯೋ ಮಾಡೋಣ ಅಂತ. ಅಂಡ್ ಡ್ರೈವರ್ ಅಣ್ಣ ಬಂದು ಬ್ರೇಕ್ಫಾಸ್ಟ್ ಮಾಡಿರ್ಲಿಲ್ಲ, ಸೊ ಅವ್ರು ಬ್ರೇಕ್ಫಾಸ್ಟ್ಗೆ ಹೋಗಿದ್ದಾರೆ. ಅವ್ರು ಬ್ರೇಕ್ಫಾಸ್ಟ್ ತಿನ್ನೋ ತನಕ ಇದನ್ನ ಹಂಗೆ ಫೋಟೋ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಬಂದ್ವಿ. ಸೂಪರ್ ಆಗಿದೆ ಪ್ಲೇಸ್ ಅಂತೂ, ಸಖತ್ ಕೋಲ್ಡ್ ಆಗಿ ಸಹ ಇದೆ. ಅಂಡ್ ತುಂಬಾ ಎಂಜಾಯ್ ಮಾಡ್ತಾ ಇದೀವಿ ಎಲ್ಲರೂ. ನೆಕ್ಸ್ಟ್ ಯಾವ ಪ್ಲೇಸಿಗೆ ನಾವು ಹೋಗ್ತಾ ಇರೋದು? ಸೋನ್ಮಾರ್ಗ್ ಅಲ್ಲಿ ಬಂದು ಸ್ನೋಫಾಲ್ ಇದೆ ಅಂತ, ಅದನ್ನ ನೋಡಕ್ಕೆ ಹೋಗ್ತಾ ಇದೀವಿ. ಇನ್ನ 1.5 hour ಜರ್ನಿ ಇದೆ, ರೀಚ್ ಆಗೋ ತನಕ ಮಧ್ಯಾಹ್ನ ಆಗತ್ತೆ. ಮತ್ತೆ ನೆನ್ನೆ ಮ್ಯಾಗಿ ತಿನ್ನಕ್ಕಾಗಿರ್ಲಿಲ್ಲ, ಇವಾಗ ಮ್ಯಾಗಿ ಆರ್ಡರ್ ಮಾಡ್ಬಿಟ್ಟು ಬಂದಿದೀವಿ. ಸೊ ನೆಕ್ಸ್ಟ್ ಸ್ನೋಫಾಲ್ನ ನಾನು ನಿಮ್ಗೆಲ್ಲ ತೋರಿಸ್ತೀನಿ. ಸೊ ಇಲ್ಲಿ ಮಧ್ಯ ಇವಾಗ ತಾನೇ ವಿಡಿಯೋ ಮಾಡಿದ್ನಲ್ಲ, ಅಲ್ಲಿಗೆ ಒಬ್ರು ಬಂದ್ಬಿಟ್ಟು ಕೇಳಿದ್ರು. ಇಲ್ಲಿ ಅವ್ರು ಆಕ್ಚುಲಿ ವಿಡಿಯೋಸ್ ಮಾಡ್ತಾರೆ, ವಿಡಿಯೋ ಸಹ ತೋರಿಸಿದ್ರು. 4K ಕ್ವಾಲಿಟಿಯಲ್ಲಿ 30 to 45 seconds ರೀಲ್ಸ್ ವಿತ್ ಮ್ಯೂಸಿಕ್ ಹಾಕಿ ರೆಡಿ ಮಾಡಿ ನಮ್ಮ ಫೋನಿಗೆ ಹಾಕೊಡ್ತಾರಂತೆ. ಸೊ ಅದಕ್ಕೆ ಅವ್ರು ಪೇ ಮಾಡಕ್ ಹೇಳಿದ್ದು 350 rupees. ನಾವ್ ಹಂಗೆ ಜಾಸ್ತಿ ಮಾಡಿಸ್ತೀವಂತ ಬಾರ್ಗೇನ್ ಮಾಡಿ ಪರ್ ವಿಡಿಯೋಗೆ 200 rupees ಮಾತಾಡಿ ಮಾಡಿಸ್ಕೊಂತಾ ಇದೀವಿ. ಸೊ ಹೇಗ್ ವಿಡಿಯೋ ಮಾಡ್ತಾರೆ ಅನ್ನೋದನ್ನು ತೋರಿಸ್ತೀನಿ. ಇದು ಒಂಥರ ಮೆಮೊರೇಬಲ್ ಮೂಮೆಂಟ್ ಆಗಿ ಉಳ್ಕೊಳತ್ತೆ. ನಾವ್ ಇನ್ಸ್ಟಾಗ್ರಾಮ್ಸ್ಗೆ ರೀಲ್ಸ್ ಎಲ್ಲ ಹಾಕಕ್ಕೆ ನಮ್ಗೆ ಅಷ್ಟ್ ನೀಟಾಗಿ ವಿಡಿಯೋ ಮಾಡಕ್ ಬರ್ದೇ ಇದ್ದಾಗ ಸೊ ಈ ತರ ವಿಡಿಯೋ ಮಾಡಿಸಿ ಅಪ್ಲೋಡ್ ಮಾಡಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಸೊ ನಾನು ಎಕ್ಸೈಟೆಡ್ ಆಗಿದ್ದೀನಿ ಹೇಗ್ ಮಾಡ್ಕೊಡ್ತಾರೆ ಅಂತ. ನೋಡೋಣ ಬನ್ನಿ. ಸೊ ಅಲ್ಲಿ ವಿಡಿಯೋ ಶೂಟ್ ಮುಗಿಸ್ಕೊಂಡ್ ಬರೋ ಅಷ್ಟರಲ್ಲಿ ಬಿಸಿ ಬಿಸಿ ವೆಜಿಟೇಬಲ್ ಮ್ಯಾಗಿ ರೆಡಿ ಮಾಡಿದಾರೆ. ಆ ಕಡೆ ಹೊರಗಡೆ ತುಂಬಾ ಕೋಲ್ಡ್ ಇತ್ತು, ನಿನ್ನೆಯಿಂದನೂ ತಿನ್ಬೇಕು ಅನ್ಕೊಂಡಿದ್ದೆ, ಇವತ್ತು ಸಿಕ್ಕಿದೆ. ಯಮ್ಮಿ ಆಗಿದೆ. ಬಟ್ ಈ ಕೋಲ್ಡ್ಗೆ ಇದೊಂದ್ ಸ್ವಲ್ಪ ತಣ್ಣಗೆ ಫೀಲ್ ಆಗ್ತಾ ಇದೆ, ಬಿಸಿನೇ ಇಲ್ಲ ಜಾಸ್ತಿ. ಸೊ ಕಾಶ್ಮೀರ್ ಕಡೆ ಬಂದ್ರೆ ಮ್ಯಾಗೀಸ್ ಮಸ್ಟ್ ಅಂತ ವಿಡಿಯೋಸ್ ಅಲ್ಲೆಲ್ಲ ನೋಡ್ತಾ ಇದ್ದೆ. ಅದಕ್ಕೆ ನನ್ ನೆನ್ನೆಯಿಂದ ಯೂಶಲಿ ತಿನ್ನೋದೇ ಇಲ್ಲ, ಬಟ್ ನೆನ್ನೆಯಿಂದ ತುಂಬಾ ತಿನ್ಬೇಕು ಅಂತ ಅನ್ಸ್ತಾ ಇತ್ತು, ಇವಾಗ ಸಿಕ್ಕಿದೆ. ಸೊ ಇದನ್ನ ತಿನ್ಕೊಂಡು ನಾವು ನಮ್ ಜರ್ನಿನ ಕಂಟಿನ್ಯೂ ಮಾಡ್ತೀವಿ. ಸೊ ಅಲ್ಲಿ ನೋಡಿ ಸ್ನೋಫಾಲ್. ಸೊ ಮಧ್ಯ ನಿಲ್ಸಿದೀವಿ, ಸುತ್ತ ಸ್ನೋಫಾಲ್ ನೋಡಿ. ಇಲ್ಲೂ ಫುಲ್ ವೈಟ್ ಇರೋದೆಲ್ಲ ಸ್ನೋಫಾಲ್, ಇಲ್ಲೂ ಫುಲ್ ಸ್ನೋಫಾಲ್ ಅಂಡ್ ಇಲ್ಲೂ ಫುಲ್ ಸ್ನೋಫಾಲ್ ಇದೆ. ಜಸ್ಟ್ ನಾವು ಹಾಗೆ ನಿಲ್ಸ್ತೀವಿ ಕಾರು. ಇಲ್ಲಿಂದ ಜಸ್ಟ್ 4 ಕಿಲೋಮೀಟರ್ ಇವಾಗ ನಾವು ಮೂವ್ ಮಾಡಿದ್ರೆ ನಾವು ನಮ್ಮ ಡೆಸ್ಟಿನೇಷನ್ ಸೋನ್ಮಾರ್ಗ್ನ ರೀಚ್ ಆಗ್ತೀವಿ. ಸೊ ಇವಾಗ ನಾವು ಸೋನ್ಮಾರ್ಗ್ಗೆ ರೀಚ್ ಆಗಿದ್ದೀವಿ. ಟೈಮ್ ಬಂದು 1 o'clock. ಕಂಪ್ಲೀಟ್ ಕವರ್ ಮಾಡ್ಕೊಂಡಿದೀವಿ, ಆದ್ರೂ ತುಂಬಾನೇ ಚಳಿ ಆಗ್ತಾ ಇದೆ ಇಲ್ಲಿ. ಮೇ ಬಿ ಮೈನಸ್ ಅಲ್ಲಿ ಇದೆ. ಎಷ್ಟು ಡಿಗ್ರಿ ಇದೆ ಭಯ್ಯ? ಕಿತ್ನೆ ಡಿಗ್ರಿ ಹೈ ಅಭಿ? ಮೈನಸ್ ಇದೆ. ಸೊ ಬಿಸಿಲು ಹೊಡಿತಾ ಇದೆ, ಬಟ್ ಸಖತ್ ಥಂಡಿನೂ ಇದೆ. ಇವಾಗ ನಾವು ಕುದುರೆಯಲ್ಲಿ ಹೋಗ್ಬೇಕಂತೆ, ಅಲ್ಲಿ ಆ ಸ್ನೋಫಾಲ್ ಬೀಳೋ ಪ್ಲೇಸಿಗೆ. ಸೊ ಕುದುರೆ ಅಲ್ಲಿ ಎಷ್ಟು ಆಗತ್ತೆ ಏನು ಅಂತ ಚೆಕ್ ಮಾಡ್ಬಿಟ್ಟು ಹೇಳ್ತೀನಿ. ಸಖತ್ ಅಂದ್ರೆ ಸಖತ್ ಚಳಿ ಆಗ್ತಾ ಇತ್ತು, ಆಗ್ತಾನೆ ಇರ್ಲಿಲ್ಲ. ಸೊ ಇಲ್ಲೇನೆ ಇದೆರಡು ಸಟ್ ನಾವ್ ಬ್ಲಾಕ್ ಕಲರ್ ಚೂಸ್ ಮಾಡಿದೀನಿ. ಹೆಂಗ್ ಕಾಣಿಸ್ತಾ ಇದ್ದೀನಿ ಅನ್ನೋದು ಮ್ಯಾಟರೇ ಮಾಡಕ್ ಆಗ್ತಾ ಇಲ್ಲ ಇವತ್ತು. ಸೊ ಜಸ್ಟ್ ನನಗೆ ಈ ಚಳಿಯಿಂದ ಕವರ್ ಆದ್ರೆ ಸಾಕು ಅನ್ಸದೆ. ಇದೆರಡು ಸೇರಿ 100 rupeesಗೆ ಎರಡುನು. ಸಖತ್ ವಾರ್ಮ್ ಆಗಿದೆ. ಆಲ್ರೆಡಿ ಒಳಗಡೆ ಎಲ್ಲ ಶಕೆ ಆಗೋ ತರ ಫೀಲ್ ಆಗ್ತದೆ, ಅಷ್ಟು ವಾರ್ಮ್ ಆಗಿದೆ. ಸೊ ಇದು ಇರ್ಲೇಬೇಕು ಅಂತ ಅನ್ಸುತ್ತೆ ಇಲ್ಲಂತೂ. ಈ ತರ ಶೂಸ್ ತಗೊಂಡಿದೀವಿ 100 ರೂಪಾಯಿಗೆ ಬಾಡಿಗೆಗೆ. ಅವ್ರ ಧೂಳುನು ತೆಗ್ದಿಲ್ಲ, ಯಾಕಂದ್ರೆ ಅವ್ರು ಹೇಳಿದ್ರು ಮತ್ತೆ ಮೇಲ್ ಹೋದ್ಮೇಲೆ ಇದೇ ತರ ಧೂಳಾಗತ್ತೆ, ಅದಕ್ಕೇನೆ ಅವ್ರು ಜಸ್ಟ್ ಹಂಗೆ ವೈಟ್ ಮಾಡಿ ಕೊಟ್ರು ಅಷ್ಟೇ. ನನ್ನ ಹತ್ರನೇ ಮನೇಲೆ ಇತ್ತು ಈ ತರದ್ದು, ನಾನೇ ತಂದಿಲ್ಲ. ಬಟ್ ಆ ವೆಯ್ಟ್ ಎಲ್ಲ ಎತ್ಕೊಂಡ್ ಬರೋದಕ್ಕಿಂತ ಇಲ್ಲಿ 100 ರೂಪಾಯಿಗೆ ಆರಾಮಾಗಿ ಬಾಡಿಗೆಗೆ ತಗೋಬಹುದು. ಮತ್ತೆ ಇದ್ರ ಜೊತೆಗೆ ಜಾಕೆಟ್ ಸಹ ಬಾಡಿಗೆ ಕೊಡ್ತಾರೆ 100 rupeesಗೆ, ಮತ್ತೆ ಹ್ಯಾಟ್ ಸಹ ಬಾಡಿಗೆಗೆ 100 ಅಂತೆ. ಬಟ್ ಇಲ್ಲಿ ನಾವು ನಮ್ ಸ್ವಂತಕ್ಕೆನೆ ಹೊಸ ಬ್ಲಾಕ್ ಕಲರ್ ಹ್ಯಾಟ್ ತಗೊಂಡಿದೀವಿ. ಸೊ ಇದು ಮತ್ತೆ
ಇದು ಸೇರಿ 100 ರುಪೀಸ್. ಸಖತ್ ಥಂಡಿನ ಅವಾಯ್ಡ್ ಮಾಡ್ತಾ ಇದೆ ಇದಂತೂ. ಸೊ ಎಷ್ಟು ನಾವು ಕವರ್ ಆಗಿ ಹೋಗ್ತೀವಿ ಅಷ್ಟು ಒಳ್ಳೇದು. ಏನಕ್ಕಂದ್ರೆ ಇವತ್ತು ಡೇ 2 ನಮ್ದು. ಇನ್ನ ತುಂಬಾ ದಿನ ಅಂದ್ರೆ ಇನ್ನ 4-5 ಡೇಸ್ ಇಲ್ಲೇ ಇರ್ಬೇಕು. ಮೈಕ್ ಆನ್ ಆಗಿದೆಯೋ ಇಲ್ವೋ? ಇನ್ನ 4-5 ಡೇಸ್ ಇಲ್ಲೇ ಇರ್ಬೇಕು. ಸೊ ಹುಷಾರ್ ತಪ್ಪಬಾರ್ದು. ನಮ್ ವೆದರ್ ಇಂದ ಈ ವೆದರ್ಗೆ ಸಡನ್ ಚೇಂಜ್ ಆಗಿದ್ದಾಗ ಆ ತಲೆ ಮೇಲೆಲ್ಲ ಹಿಮ ಬೀಳಿಸ್ಕೊಂಡ್ರೆ, ಈ ಸ್ನೋ ಎಲ್ಲ ಬೀಳ್ಸ್ಕೊಂಡ್ರೆ ಹುಷಾರ್ ತಪ್ಪಿಡ್ತೀವಿ. ಸೊ ಎಷ್ಟು ಸೇಫ್ ಆಗಿ ಎಷ್ಟು ಕವರ್ ಮಾಡ್ಕೊಂಡು ನಾವು ಪ್ಲೇಸಸ್ ನ ನೋಡ್ತೀವಿ ಅಷ್ಟು ಒಳ್ಳೇದು. ಸೊ ನಾನು ಫೋಟೋ ಗಿಟೋ ಎಲ್ಲ ತಲೆ ಕೆಡ್ಸ್ಕೊಳ್ದೆ ಕಂಪ್ಲೀಟ್ ಆಗಿ ಕವರ್ ಮಾಡಿದ್ದೀನಿ. ಇದನ್ ಮಾತ್ರ ಗ್ಲೌಸ್ ಈ ತರ ಹಾಕೊಂಡಿದೀನಿ. ಏನಕ್ಕೆ ಅಂದ್ರೆ ಫೋನೇ ವರ್ಕ್ ಆಗಲ್ಲ, ವಿಡಿಯೋ ಆನ್ ಮಾಡಕ್ಕೆ ಆಫ್ ಮಾಡಕ್ಕೆ ಫೋಟೋ ತೆಗಿಯಕ್ಕೆಲ್ಲ. ಈ ಫಿಂಗರ್ ಇಲ್ಲ ಅಂದ್ರೆ ವರ್ಕೇ ಆಗಲ್ಲ, ಫುಲ್ ಕವರ್ ಆಗಿರೋದು ಹಾಕೊಂಡ್ರೆ. ಆ ರೀಸನ್ಗೆ ಇದ್ ಒಂದನ್ ಮಾತ್ರ ಇಷ್ಟು ಓಪನ್ ಇಟ್ಕೊಂಡಿದೀನಿ ನಾನು. ಸೊ ಮತ್ತೆ ಇಲ್ಲಿ ಅದು ಕುದುರೆಗ್ ಸಹ ಮಾತಾಡ್ತಾ ಇದಾರೆ ಇನ್ನೂನು. ಅದಕ್ಕಿಂತ ಮುಂಚೆ ಇದೆಲ್ಲ ನಾವು ಫಸ್ಟ್ ಕವರ್ ಮಾಡ್ಕೊಂಡ್ವಿ ಹೋಗಕ್ಕೆ. 3500 ಹೇಳ್ತಾ ಇದಾರೆ. ಇಲ್ಲಿ ಸೋನ್ಮಾರ್ಗ್ ಇವತ್ತು ಫುಲ್ಲು ಇಲ್ಲೇ ನೋಡೋದಂತೆ. 1 ಪಾಯಿಂಟ್, ಫಸ್ಟ್ ಪಾಯಿಂಟ್, ಸೆಕೆಂಡ್ ಪಾಯಿಂಟ್, ಥರ್ಡ್ ಪಾಯಿಂಟ್ ಆತರ ಒಂದೊಂದು ಪ್ಲೇಸಸ್ ಕುದುರೆಲೆ ಹೋಗ್ಬಿಟ್ಟು ನೋಡ್ಬೇಕು. ಇಲ್ಲಿ ಪಾರ್ಕಿಂಗ್ ಅಲ್ಲಿ ವೆಹಿಕಲ್ ನ ನಿಲ್ಸ್ಬಿಟ್ಟು. ಸೊ ಕುದುರೆಲ್ ಹೋಗಿ ನೋಡಕ್ಕೆ ಅವರು 0 ಅಂತ 1 ಪಾಯಿಂಟ್ ಇದೆ ಅಂತೆ. ಬಜರಂಗಿ ಬಾಯ್ಜಾನ್ ವಿಡಿಯೋ ಶೂಟ್, ಫಿಲಮ್ ಶೂಟ್ ಎಲ್ಲಿ ಮಾಡಿದ್ದಾರೆ ಅದ್ರಲ್ಲಿ ಯಾವ್ದೋ 1 ಪಾಯಿಂಟ್ ಬಂದು 0 ಅಂತ ಇದೆ ಅಂತೆ. ಅಲ್ದು ಎಂಡ್ ಪಾಯಿಂಟ್. ಸೊ ಆ ಎಂಡ್ ಪಾಯಿಂಟ್ ಗೆ ಕರ್ಕೊಂಡು ಹೋಗಕ್ಕೆ ಒಬ್ಬೊಬ್ರಿಗೆ 3500 ರುಪೀಸ್ ಕೇಳ್ತಾ ಇದಾರೆ. ಇವ್ರು ಬಾರ್ಗೇನ್ ಮಾಡಿ 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 1500 ತನಕ ಇವ್ರು ಕೇಳ್ತಾ ಇದಾರೆ ನಮ್ಮನೆಯವರು. ಬಟ್ ಅವರು ಫೈನಲ್ ಮೇ ಬಿ 1800 ಮಾಡ್ಬೋದು ಅಂತ ಅನ್ಸುತ್ತೆ. ನಾನೊಂದ್ 2-3 ಜನ ಕುದುರೆಯಲ್ಲಿ ಹೋಗ್ತಾ ಇರೋರ್ಗೆ ಅಂದ್ರೆ ಟೂರಿಸ್ಟ್ಗೆ ನಾನು ಸುಮ್ನೆ ವಿಚಾರಿಸ್ಕೊಂತ ಇದ್ದೆ ಬಾರ್ಗಿನ್ ಮಾಡಕ್ಕೆ ಎಷ್ಟು ಅಂತ. ಅವರು ಎಲ್ಲ 2500 ಪರ್ ಪರ್ಸನ್ ಪೇ ಮಾಡಿ ಹೋಗ್ತಾ ಇದ್ದಾರೆ. ಸೊ ನಾವು 1800ಗೆ ಫೈನಲ್ ಮಾಡ್ಕೋತಾ ಇದೀವಿ. 1500 to 1800 ಏನ್ ಡಿಸ್ಕಸ್ ಮಾಡ್ತಾ ಇದಾರೆ ಅಂತ ಇನ್ನೂ ಗೊತ್ತಿಲ್ಲ. ಸೊ ಫೈನಲ್ ಪಾಯಿಂಟ್ ತನಕ ಎಷ್ಟಾಗತ್ತೆ ಅಷ್ಟು ವಿಡಿಯೋ ಕವರ್ ಮಾಡಕ್ಕೆ ಟ್ರೈ ಮಾಡ್ತೀನಿ. ಏನಕ್ಕಂದ್ರೆ ಕುದುರೆ ಮೇಲೆ ಹೋಗುವಾಗ ನಾನೇ ಸೇಫ್ ಆಗಿ ಕೂತ್ಕೊಂಡ್ರೆ ಸಾಕಾಗಿರುತ್ತೆ. ವಿಡಿಯೋ ಮಾಡಕ್ ಆಗತ್ತಾ ಇಲ್ವಾ ಗೊತ್ತಿಲ್ಲ, ನೋಡೋಣ. ಓಕೆ, ಇದು ನನ್ನ ಗೋಡ ಕುದುರೆ ನನ್ಗೆ ಕೊಟ್ಟಿರೋದು. ಸೊ ಇದ್ರ ಮೇಲೆ ಕೂತ್ಕೊಂಡು ಹೋಗ್ಬೇಕು. ಭಯ್ಯ ಭಯ್ಯ आप मेरा फोन हैंडल कर दोगे, अंदर डाल दोगे ना बाद में? ಹಾ, ಸೊ ಅವ್ರಿಗೆ ಹೇಳಿದೀನಿ. ಯಾಕಂದ್ರೆ ನನ್ ಜೋಬ್ಗಳಲ್ಲಿ ಜಿಪ್ ಇಲ್ಲ. ಸೊ ಅವ್ರದ್ದು ಇದು ಜಾಕೆಟ್ ಜೋಬಲ್ ಜಿಪ್ ಇದೆ. ಸೊ ಅವ್ರಿಗೆ ಕೊಟ್ಬಿಡ್ತೀನಿ ಸೇಫ್ ಆಗಿ ಇರಕ್ಕೆ ಫೋನು. ಯಾಕಂದ್ರೆ ನಾನು ಇದ್ರ ಮೇಲೆ ಬ್ಯಾಲೆನ್ಸ್ ಮಾಡೋದೇ ಕಷ್ಟ ಆಗಿರತ್ತೆ ನನ್ಗೂನು. ಆ ರೀಸನ್ಗೆ ಮಧ್ಯ ಮಧ್ಯ ಆ ಪಾಯಿಂಟ್ಸ್ಗೆ ಹೋದಾಗ ನಾನು ವಿಡಿಯೋ ಮಾಡಿ ತೋರಿಸ್ತೀನಿ ನಿಮ್ಗೆಲ್ಲ. ಸೊ ಇವಾಗ ನಮ್ಮ ಜರ್ನಿ ಸ್ಟಾರ್ಟ್ ಆಗಿದೆ. ಕಿತ್ನೆ ಬಜೆ लगेगा भैया? इसमें मिनिमम 30 मिनट्स बस. सारे देख के हम आ सकते हैं वापस. वन साइड ओके. सो होगा क्या अर्धा घंटे बरक अर्धा 0.0 पे आप लेके जाएंगे फर्स्ट पॉइंट से लेके लास्ट. ओके, सो अर्धा घंटे ಹೋಗಿ ಅರ್ಧ ಗಂಟೆಯಲ್ಲಿ ವಾಪಸ್ ಬರ್ಬೋದಂತೆ. ಸೊ ಅವರ್ ಜರ್ನಿ ಬಿಗಿನ್ಸ್ ನೌ. ಕುದ್ರಲ್ಲಿ ಹೊರಟಿದ ತಕ್ಷಣನೇ ರೋಡಲ್ಲಿ ಫುಲ್ ಆರ್ಮಿ ಅವ್ರು ಹೋಗ್ತಾ ಇದ್ರು. ಒಂದು 10-12 ಗಾಡಿ ಒಟ್ಟಿಗೆ ಬರ್ತಾ ಇತ್ತು. ಸೊ ಹಾಗೆ ಒಂದು ವಿಡಿಯೋ ಕ್ಲಿಪ್ಪಿಂಗ್ ಮಾಡಿಕೊಂಡೆ. ಸೀರಿಯಸ್ಲಿ ಇವರಿಗೆಲ್ಲ ಎಷ್ಟು ನಾವು ರೆಸ್ಪೆಕ್ಟ್ ಕೊಡಬೇಕು, ಎಷ್ಟು ಥ್ಯಾಂಕ್ಫುಲ್ ಆಗಿರಬೇಕು. ನಾವೆಲ್ಲ ಇಷ್ಟು ಸೇಫಾಗಿ ಆರಾಮಾಗಿ ಓಡಾಡ್ತಾ ಇದ್ದೀವಿ ಅಂದರೆ ಆರ್ಮಿ ಅವರೇ ರೀಸನ್ ಅಂತ ಹೇಳ್ಬೋದು. ಅವ್ರ ಫ್ಯಾಮಿಲಿ ಎಲ್ಲ ಬಿಟ್ಟು, ಅವ್ರ ಖುಷಿ ಏನೇ ಇದ್ರು ಬಿಟ್ಟು ನಮಗೋಸ್ಕರ, ಇಂಡಿಯಾಗೋಸ್ಕರ, ನಾಡಿಗೋಸ್ಕರ ಅಂತ ಇರ್ತಾರೆ. ಸೊ ನಮ್ಮೆಲ್ಲರ ಕಡೆಯಿಂದ ಅವ್ರಿಗೆ ಒಂದು ಬಿಗ್ ಸಲ್ಯೂಟ್. ಅವ್ರಿಗೆಲ್ಲ ವೀಡಿಯೋ ಮಾಡ್ತಾ ಇದ್ದಿದ್ದಕ್ಕೆ ಪಾಪ ಹಾಯ್ ಅಂತ ಎಲ್ಲ ಮಾಡ್ತಾಯಿದ್ರು, ಹಾರ್ಟ್ ಎಲ್ಲ ತೋರಿಸ್ತಾಯಿದ್ರು. ಸಖತ್ ಖುಷಿ ಆಯಿತು ನನಗೆ. ಸೊ ಫೈನಲ್ ಮಾಡಿರೋದು 1800 ರುಪೀಸ್ಗೆ. ಇಟ್ಸ್ ನಾಟ್ ರಿಯಲಿ ಈಸಿ ಇಲ್ಲ. ಅವರಿಗೂ ಪಾಪ 8 ಕಿಲೋಮೀಟರ್ಸ್ ಅಷ್ಟು ನಡಿಬೇಕು ನಮ್ಮ ಜೊತೆ. ಪ್ರತಿ ಒಂದು ಟ್ರಿಪ್ಪಿಗೂ ನಡಿಬೇಕು, ಕುದುರೆನ ಮ್ಯಾನೇಜ್ ಮಾಡಬೇಕು, ನಮ್ಮ ಸೇಫ್ಟಿನ ನೋಡ್ಕೊಳ್ಬೇಕು. ಸೊ ಇವಾಗ ನೋಡಿ ಅದಾಗದೇ ನಡೀತಾ ಇದೆ, ಯಾರು ಇಟ್ಕೊಂಡಿಲ್ಲ. ಅದಕ್ಕೆಲ್ಲ ಟ್ರೈನ್ ಅಪ್ ಮಾಡಿದ್ದಾರೆ ಅನ್ಸುತ್ತೆ. ನಾನು ರಿಸ್ಕಲ್ಲಿ ಫೋನ್ನ ಗಟ್ಟಿಯಾಗಿ ಇಟ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ. ನನಗೂ ಭಯ, ನಾನು ಬೀಳೋದಕ್ಕಿಂತ ನನ್ನ ಫೋನ್ ಬಿದ್ದೋಗ್ಬಿಟ್ರೆ ನೀನು ವಿಡಿಯೋಸ್ ಮಾಡೋಕ್ಕಾಗಲ್ಲ ಅಂತ. ಈ ಕಡೆ ನೋಡಿ ನೇಚರ್ ವೆರಿ ಬ್ಯೂಟಿಫುಲ್. ವಾವ್, ಹಿಮ ನೀವು ನೋಡ್ಬೋದು ಸುತ್ತ ಎಷ್ಟು ಚೆನ್ನಾಗಿದೆ ಅಂತ. ಮತ್ತು ಜನನೂ ಅಷ್ಟೇ, ಎಷ್ಟು ಜನ ಹೋಗ್ತಾ ಇದ್ದಾರೆ ನೋಡಿ. ಬಂದಲ್ಲ ಇಲ್ಲಿ ನೋಡಿ. ಸೊ ಒಂದೊಂದು ಪಾಯಿಂಟ್ಗೂ ಕರ್ಕೊಂಡೋಗಿ ಫೋಟೋಸ್ನ ತೆಗಿತಾರೆ. ಅದಕ್ಕೆ ಹಾಗೆ ಒಂದು ಫೋಟೋಗ್ರಾಫರ್ ನಮ್ಮ ಜೊತೆ ಬರ್ತಾ ಇದ್ದಾರೆ ನೋಡಿ, ಮಾತಾಡಿದ್ದೀವಿ.
20 rupees ಒಂದು ಫೋಟೋಗೆ 20 rupees ಮಾತಾಡಿದ್ದೀವಿ. ಮಿನಿಮಮ್ 50 ಫೋಟೋಸ್ ಇಸ್ಕೊತೀವಿ 1000 ರೂಪಾಯಿಗೆ ಅಂತ. ಮತ್ತು ಒಂದು ರೀಲ್ಸ್ ಥರ ವಿಡಿಯೋ ಮಾಡ್ಕೊಡೋದಕ್ಕೆ 150 ಕೇಳ್ತಾ ಇದ್ವಿ. ಅವ್ರು 200 ಹೇಳಿದ್ರು. 200 ಓಕೆ ಅಂತ ಹೇಳಿದ್ವಿ. ಅದೇನೆ ಒಂದು 10 ವಿಡಿಯೋ ಒಂದು 50 ಫೋಟೋ ಮೇಲೆ ಮಿನಿಮಮ್ 50 ಫೋಟೋಸ್ ಇಸ್ಕೊತೀವಿ ಬನ್ನಿ ಅಂತ ಹೇಳ್ತಾ ಇದ್ದೀವಿ. ಅವ್ರು 25 ಲಾಸ್ಟ್ ಪ್ರೈಸ್ ಕೇಳ್ತಾ ಇದ್ದಾರೆ. ನಾವು 10 ರೂಪೀಸಿಂದ 20 ರೂಪೀಸಿಗೆ ಬಂದಿದ್ದೀವಿ. 100% 20 ರೂಪೀಸ್ಗೆ ಒಪ್ಕೋತಾರೆ ಅವರು ಅಂತ ಕಾನ್ಫಿಡೆನ್ಸ್ ಅಷ್ಟೇ. ಸೊ ಇಲ್ಲಿ ಎಷ್ಟು ಜನ ಹೋಗ್ತಾ ಇದ್ದಾರೆ. आगे राजू आगे शाबाश वेरी गुड राजू ಫುಲ್ ಗ್ರೂಪಲ್ಲಿ ಹೋಗ್ತಾ ಇದ್ದೀವಿ. ನನ್ನನ್ನ ಸೇಫ್ ಆಗಿ ಕರ್ಕೊಂಡು ಹೋಗ್ತಾ ಇರೋದು ಭಯ್ಯ. ಹಾಯ್ ಬೋಲ್ ದೋ ಭಯ್ಯ यहाँ पे. आपका नाम क्या है? शरीफ. शरीफ भैया हमें सेफली लेके जा रहे हैं. ಸೊ ಇಲ್ಲಿ ನೋಡಿ ಇವರಿಬ್ರು ನಮಗೆ ಫೋಟೋಸ್ನ ತಗೊಳ್ತಾ ಇದ್ದಾರೆ. ಫೋಟೋಸ್ ಮತ್ತು ವಿಡಿಯೋಸ್ ಎರಡೂ ಮಾಡ್ತಾರೆ. ಒಂದು ಫೋಟೋಗೆ ನಾವು ಪೇ ಮಾಡ್ತಾ ಇರೋದು 20 ರೂಪೀಸ್. ಸೊ 20 ರೂಪೀಸಿಗೆ ಒಂದು ಫೋಟೋ ತಗೊಡ್ತಾರೆ. ನಾವೊಂದು 50 ಫೋಟೋ ಮಿನಿಮಮ್ ಇಸ್ಕೋತೀವಿ ಅಂತ ಹೇಳಿದ್ದೀವಿ. ಆ್ಯಂಡ್ ಇವರು ಅಣ್ಣ ನನಗೆ ಹಾರ್ಸ್ನ ಮ್ಯಾನೇಜ್ ಮಾಡ್ತಾರೆ. ಒಂಥರ ಫಾರೆಸ್ಟ್ ಚೆನ್ನಾಗಿದೆ ನೋಡಿ ನನ್ನ ಹಾರ್ಸ್. ಇಲ್ಲೇ ಪಕ್ಕದಲ್ಲಿ ಸ್ನೋ ಇದೆ. ಈಗ ಫೋಟೋ ತೆಗಿತಾ ಇರೋ ಖುಷಿಗೆ ನಾನು ಎಲ್ಲ भैया हाँ उसका दारी उसको पता है. ओह ओके. ಈ ಹಾರ್ಸು ಜುಡ್ವಾ ಬಾಯಿ ಅಂತೆ. ಎರಡೂ ಒಬ್ಬರೇ ಅವ್ರು ಮ್ಯಾನೇಜ್ ಮಾಡ್ತಾ ಇದ್ದಾರೆ. ವಾವ್ ಮುಂದೆನೇ ಇದೆ ಸ್ನೋ. ಅದಕ್ಕೆ ಅದ್ರ ರೂಟ್ ಗೊತ್ತು. ಅದ್ರ ಪಾಡಿಗದು ಅದ್ರ ರೂಟಲ್ಲಿ ಹೋಗ್ತಾ ಇರುತ್ತೆ. ಆ್ಯಂಡ್ ಈಗ ನನಗೆ ಗೊತ್ತಾಗ್ತಾ ಇಲ್ಲ ವಿಡಿಯೋ ಅಲ್ಲಿ ಈ ಸ್ನೋ ಕಾಣಿಸ್ತಾ ಇದೆಯಾ ಏನು ಅಂತ ನೋಡಿ. ಇಲ್ಲೆಲ್ಲ ಪಕ್ಕದಲ್ಲೇ ಬಿದ್ದಿದೆ. ಎಷ್ಟು ಸ್ನೋ ಬಿದ್ದಿದೆ. ಒಳ್ಳೆ ನೊರೆ ಥರ. ಇಲ್ಲೆಲ್ಲ ಒಂಥರ ಕ್ಲಾರಿಟಿ ಇದೆಯಾ. ಹಿಂಗೆ ಎತ್ತಿದ ತಕ್ಷಣ ನಾನು ಹ್ಯಾಟು ಇದು ಉಸಿರಾಡೋಕ್ಕಾಗ್ತಾಯಿಲ್ಲ. ಸೊ ಇಲ್ಲಿ ನೋಡಿ ಹಾರ್ಸ್ ಏನೋ ಅದು ಯಾರೂ ಇಟ್ಕೊಂಡೇ ಇಲ್ಲ. ಅದೇ ಹೋಗುತ್ತೆ. ಲೂಸ್ ಬಿಟ್ಬಿಡ್ಬೇಕಂತೆ ಅಷ್ಟೇ. ಸೊ ಅದ್ರ ಪಾಡಕ್ಕೆ ಅದ್ರ ದಾರಿ ಅದಕ್ಕೆ ಹೋಗ್ತಾ ಇರುತ್ತೆ. ಆ್ಯಂಡ್ ಅಣ್ಣ ಆರಾಮಾಗಿ ನನಗೆ ವಿಡಿಯೋ ಮಾಡ್ಕೊಳ್ತಾ ಇದ್ದಾರೆ. ಆ್ಯಂಡ್ ಇಲ್ಲಿ ನೋಡ್ಬೋದು ಫುಲ್ ಆಫ್ ಸ್ನೋ ಸಕ್ಕದಾಗಿದೆ. ಫ್ರೆಂಡ್ भैया हम टॉप तक जाएंगे नहीं ना? टॉप तक जाएंगे हम अभी. ಅಲ್ಲಿ ಟಾಪ್ ತನಕ ಹೋಗ್ತೀವಿ. ಜಸ್ಟ್ आधा घंटे में अर्धा घंटे टॉप तक रीच ಆಗ್ತೀವಿ. ಯಾವ 0 ಪಾಯಿಂಟ್ तक हम रीच हो जाएंगे. बजरंगी भाईजान. ಸೊ ಇದು ಬಂದು ಫಸ್ಟ್ ಪಾಯಿಂಟ್ सुसाइड पॉइंट. भैया वो दिखा दो लोगों को. बस आ जाओ. ನೋಡಿ ವಿಡಿಯೋ ತೆಗಿಯೋಕ್ಕೆ ನಮಗಿಂತ ಮುಂಚೆ ಪಾಪ ಓಡಿ ಹೋಗಿ ಅಲ್ಲಿ ನಿಂತ್ಕೊಳ್ಬೇಕು. ನಾವು ಬರುವಾಗ ಬರ್ತಾ ಇರೋ ಥರ ಆ ಥರ ವಿಡಿಯೋ ತೆಗಿಬೇಕು. ಇಬ್ರಿಗೂ ಪಕ್ಕ ನಿಲ್ಲಿಸಿ ಫೋಟೋಸ್ ತೆಗಿಬೇಕು. ನಮಗಿಂತ ಮುಂಚೆ ಓಡಬೇಕು. ಪಾಪ ಅವ್ರಿಗೂ ಅಷ್ಟೇ ಟಫ್ ಇರುತ್ತೆ. ನಾವು ಕೊಡೋ ದುಡ್ಡು ಏನು ಮೋಸ ಇಲ್ಲ ಅನಿಸುತ್ತೆ. and this is the beautiful view. Complete snow. इल्लेल्ला स्नो बिद्दिದೆ. स्नो अभी फॉल नहीं हो रहा है ना भैया? स्नो फॉल नहीं हो रहा है. सवेरे में हुआ था. कल हुआ था. ಇವಾಗ ಸ್ನೋ ಫಾಲ್ ಇಲ್ಲ. ಬಿದ್ದಿರೋ ಫಾಲ್ ಆಗಿರೋ ಸ್ನೋನ ನಾವು ನೋಡ್ಬೋದು ಅಷ್ಟೇ. ಇಲ್ಲಿ ಎಷ್ಟು ಹತ್ರ ಇದೆ ನೋಡಿ ಸ್ನೋ ಫಾಲ್. ನನ್ನ ಹಾರ್ಸ್ದು ನೋಡಿ ನಿಮಗೆ ನಾನು ಕಾಣಿಸ್ತಾ ಇದ್ದೀನ. ಹಾಯ್ कौन सी मूवी? आप यहाँ पे मुड़ो भैया. शर्मिला है मेरे हस्बैंड के तरह. कौन सा मूवी? सत्य पे सत्य जो मूवी है अमिताभ बच्चन की. ओके. और ಆಲ್ರೆಡಿ ಬಂದು ಕಾಯ್ತಾ ಇದ್ದಾರೆ ಪಾಪ.
ಕುದುರೆಗಳಿದೆ ಇಲ್ಲಿ. ಮೇ ಬಿ ಇದೆ ಲಾಸ್ಟ್ ಗೊತ್ತಿಲ್ಲ. ಸೊ ಅದೇ ಡೈರೆಕ್ಟ್ ಆಗಿ ಬಂದಿದೆ ನೋಡಿ. ನೀರು ಕುಡಿಬೇಕನ್ಸಿದ್ರೆ ಅದೇ ನೀರಿರೋ ಜಾಗದಲ್ಲಿ ಡೈರೆಕ್ಟ್ ಆಗಿ ಬಂದ್ಬಿಡೋದು. ಅದಕ್ಕೆ ಪೂರ್ತಿ ದಾರಿಗಳೆಲ್ಲ ಗೊತ್ತು. ಅವ್ರು ಬಂದಿಲ್ಲ ಅಂದರೂ ಅದು ಒಂದೇ ಬಂದು ನಮ್ಮನ್ನ ಕರ್ಕೊಂಡು ಬಂದು ವಾಪಸ್ ಕರ್ಕೊಂಡು ಹೋಗ್ಬಿಡುತ್ತೆ. ಅಲ್ಲಿ ನೋಡಿ ಪಾಪ ಫೋಟೋಗ್ರಾಫರ್ ಎಲ್ಲ ಓಡ್ತಾವ್ರೆ ನಮ್ಮ ಫೋಟೋ ತೆಗಿಯಕ್ಕೆ. ಇಲ್ಲಿ ಎಂಡ್ ಪಾಯಿಂಟಿಗೆ ಬಂದಿದ್ದೀವಿ. ಹೊಟ್ಟೆ ಹಸಿತಾ ಇತ್ತು, ಸೊ ಮ್ಯಾಗಿ ತಗೊಂಡಿದ್ದೀವಿ. 100 ರೂಪೀಸ್ ಅಂತೆ ಒಂದು ಪ್ಲೇನ್ ಮ್ಯಾಗಿ. ಆ್ಯಂಡ್ ಬಾಯಲ್ಲೆಲ್ಲ ಹೊಗೆ ಬರ್ತಾ ಇದೆ. ಸೊ ನೀವು ಹಿಂದೆ ನೋಡ್ಬೋದು, ವ್ಯೂ ತುಂಬಾನೇ ಸಖತ್ತಾಗಿದೆ. ಅಷ್ಟೇ ಕೋಲ್ಡ್ ಇದೆ, ತುಂಬಾ ಕೋಲ್ಡ್ ಇದೆ. ಏನು ಬೇಡ ಅಣ್ಣ. ಯಾವುದೋ ಒಂದು ಸ್ಲೈಡ್ ಮಾಡೋ ಥರ ಗೇಮ್ ಇತ್ತು. ನಾವು ಅದು ಆಡೋಕ್ಕೆ ಹೋಗಲಿಲ್ಲ. ಜಸ್ಟ್ ಫೋಟೋಸ್, ವೀಡಿಯೋಸ್, ರೀಲ್ಸ್ ಎಲ್ಲ ಮಾಡಿಕೊಂಡು 1 hour ಟೈಮ್ ಸ್ಪೆಂಡ್ ಮಾಡಿದ್ವಿ. ಸೊ ಇವಾಗ ಟೈಮ್ ಬಂದು 3:47. ಎಲ್ಲ ಮುಗಿಸ್ಕೊಂಡು ನಾವು ಹೊರಟಿದ್ದೀವಿ. ಸಖತ್ ಫೋಟೋ ಶೂಟ್ಸು, ಸಖತ್ ರೀಲ್ಸ್ ಎಲ್ಲ ಮಾಡಿದ್ದಾರೆ. ಅಲ್ಲಿ ಎಂಡಿಂಗಲ್ಲಿ ನಾವು ಸೆಲೆಕ್ಟ್ ಮಾಡಿದ್ದೆಲ್ಲ ನಮ್ಮ ಫೋನ್ಗೆ ಟ್ರಾನ್ಸ್ಫರ್ ಮಾಡಿಕೊಡ್ತಾರೆ. 4 o'clock ಆಗ್ತಾ ಇರೋದ್ರಿಂದ ಚಳಿ ಬಂದು ಸಖತ್ ಜಾಸ್ತಿ ಆಗ್ತಾ ಇದೆ ಇವಾಗ. ಅಲ್ಲಿಂದ ವಾಪಸ್ ಬರಬೇಕಾದ್ರೆ ಫೋಟೋಸ್ ಆಗಲಿ, ರೀಲ್ಸ್ ಆಗಲಿ, ಇಲ್ಲ ವ್ಯೂ ಪಾಯಿಂಟ್ಸ್ ಆಗಲಿ ನೋಡೋಕ್ಕೆ ಏನೂ ಇರಲ್ಲ. ಜಸ್ಟ್ ನಾವು 1/2 hour ಜರ್ನಿ ಮಾಡಿಕೊಂಡು ರೀಚ್ ಆಗಬೇಕು ನಮ್ಮ ಗಾಡಿ ಎಲ್ಲಿದೆ ಆ ಜಾಗಕ್ಕೆ. ಆವಾಗ ನಾನು ಪೂರ್ತಿ ನಮ್ಮ ಜೊತೆ ಕುದುರೆ ತೊಗೊಂಡು ಬಂದಿದ್ರಲ್ಲ ಅಣ್ಣ, ಅವ್ರ ಹತ್ರ ಹೇಗೆ ಅವ್ರ ಲೈಫು ಹೇಗೆ ನಡೆಯುತ್ತೆ, ಏನು ಅರ್ನಿಂಗ್ಸ್ ಮಾಡ್ತಾರೆ ಎಲ್ಲ ಹಾಗೆ ವಿಚಾರಿಸ್ತಾ ಇದೆ. ಸೀರಿಯಸ್ಲಿ ಟಫ್ ಇದೆ. ನೋಡಿದಾಗಲೇ ಗೊತ್ತಾಗುತ್ತೆ. ಫಸ್ಟ್ ಆಫ್ ಆಲ್ 8 kilometers ನಡ್ಕೊಂಡು ಬಂದು ನಡ್ಕೊಂಡು ಹೋಗ್ಬೇಕು ಅವರು 2 ಕುದುರೆನ ಇಟ್ಕೊಂಡು. ಆ್ಯಂಡ್ ನಾವು ಅವ್ರಿಗೆ ಕೊಡ್ತಾ ಇರೋದು ಎಷ್ಟು, ಅರೌಂಡ್ 4,000 ಇಲ್ಲ 3,600 ರೂಪೀಸು ಒಂದು ದಿನಕ್ಕೆ ಅವರ ಅರ್ನಿಂಗ್ಸ್ 2 ಕುದುರೆಯಿಂದ. ಆದರೆ ಅವ್ರಿಗೆ ಬಂದು ವೀಕಲ್ಲಿ 3 days ರಜಾ ಇರುತ್ತಂತೆ. ಬರೀ 4 days ಮಾತ್ರನೇ ಕೆಲಸ ಇರೋದು. ಆಮೇಲೆ ಅವ್ರ ಮನೆ ಇರೋದು ಪಾಪ 50 kilometers ಆ ಕಡೆಯಿಂದ ಬಂದು ಮಾಡಿ ಹೋಗಬೇಕು. 2 ಕುದುರೆನ ಮೇ ಬಿ ಇಲ್ಲೇ ಎಲ್ಲಾದರೂ ಬಿಡ್ತಾರೆ ಅನಿಸುತ್ತೆ. ಅವ್ರು ಮಾತ್ರ ಹೋಗ್ಬೋದು. ಆ ಕುದುರೆಗೂ 3 days ರೆಸ್ಟ್ ಅಂತೆ, ಇವರಿಗೂ 3 days ರೆಸ್ಟ್ ಅಂತೆ. ಅಂದರೆ ಅವ್ರ ಟರ್ನ್ ಬರಬೇಕು. ಆಲ್ಮೋಸ್ಟ್ ಇಲ್ಲಿ 6,000ಕ್ಕೂ ಜಾಸ್ತಿ ಕುದುರೆಗಳಿದೆಯಂತೆ. ಎಲ್ಲನೂ ಟ್ರೈನ್ಡ್ ಅಪ್ ಕುದುರೆಗಳೇ. ಅದು ಎಲ್ಲ ಅಸೋಸಿಯೇಷನಿಂದ ಪ್ರತಿ ಕುದುರೆಗೂ ಅಪ್ರೂವಲ್ ಬಂದು ಆದಮೇಲೆ ಅವರು ಕರ್ಕೊಂಡು ಬರೋಕ್ಕಾಗೋದು. ಯಾವ ಥರ ಟ್ರೈನಪ್ ಆಗಿರಬೇಕು ಆ ಕುದುರೆ ನಾವು ಕೂರೋಕ್ಕಿಂತ ಮುಂಚೆ ಅಂತ ಅಂದರೆ ಅಲ್ಲೇ ಲೋಕಲಿಟ್ಸ್ ಎಲ್ಲನೂ ಕೂರಿಸಿ ಇದು ಮಾಡ್ತಾರಂತೆ. ಸೊ ಅದು ಇವ್ರು ಯಾರೂ ಇಲ್ಲ ಅಂದರೂ ಅದೇ ನಮಗೆ ವ್ಯೂ ಪಾಯಿಂಟ್ ತನಕ ಕರ್ಕೊಂಡೋಗಿ ಅದೇ ವಾಪಸ್ ಕರ್ಕೊಂಡು ಬರಬೇಕು. ಆ ಥರ ಟ್ರೈನಪ್ ಮಾಡಿರ್ತಾರಂತೆ. ಅದಕ್ಕೆ ಅದ್ರ ಜೊತೆಗೆ ಎಲ್ಲೋ ದೂರದಲ್ಲಿ ಆ ರೋಡ್ ಸರಿ ಇಲ್ಲ ಅಂತ ಅದು ಮುಂಚೆನೇ ಅನಲೈಸ್ ಮಾಡಿ ಸೊ ಆ ಕಡೆ ಹೋಗ್ದೇ ಬೇರೆ ರೋಡಿಂದ ತೊಗೊಂಡು ಹೋಗುತ್ತಂತೆ. ಅದು ಅಷ್ಟು ಶಾರ್ಪಾಗಿರುತ್ತಂತೆ ಪ್ರತಿ ಕುದುರೆನೂ. ಅದಕ್ಕೆ 5 ವರ್ಷ ಏಜ್ ಇದ್ದಾಗಿಂದನೇ ಹೇಳ್ಕೊಡ್ತಾರಂತೆ. ತುಂಬ ಇನ್ಫಾರ್ಮೇಷನ್ ನಮ್ಮ ಜೊತೆ ಶೇರ್ ಮಾಡಿದ್ರು ಪಾಪ. ಸೊ ಇಲ್ಲಿ ಮೇಲ್ಗಡೆ ಕಾಣಿಸ್ತಾ ಇರೋದು ಏನು ವೈಟಾಗಿ ಕಾಣಿಸ್ತಾ ಇದೆ ಮೌಂಟೇನ್ಸ್. ಅದಕ್ಕೆ ಬಂದು ಗೋಲ್ಡನ್ ಮೌಂಟೇನ್ಸ್ ಅಂತಾನೂ ಹೇಳ್ತಾರಂತೆ. ಏನಕ್ಕಂದ್ರೆ ಬೆಳಗ್ಗೆ ಟೈಮ್ ಸೂರ್ಯನ ಬೆಳಕು ಅದ್ರ ಮೇಲೆ ಬಿದ್ದಾಗ ಕಂಪ್ಲೀಟ್ ಗೋಲ್ಡನ್ ಕಲರ್ ಆಗಿ ಟರ್ನ್ ಆಗುತ್ತೆ. ಇಲ್ಲೆಲ್ಲ ನೋಡಿ ಹೇಗಾಗಿದೆ, ಸ್ಲೈಡ್ ಆಗೋಗಿದೆ. ಸೊ ಇಲ್ಲಿ ಕೆಳಗಡೆ ವೈಟ್ ಕಾಣ್ತಾ ಇರೋದೆಲ್ಲ ಸ್ಲೈಡ್ ಆಗಿರೋದು. ಇಲ್ಲಿ 4:30ಗೆಲ್ಲ ರೀಚ್ ಆದ್ವಿ. ಫೋಟೋಸ್ ಎಲ್ಲ ಸೆಟ್ ಮಾಡಿ, ವಿಡಿಯೋಸ್ ಎಲ್ಲ ಸೆಲೆಕ್ಟ್ ಮಾಡಿ ಹಾಕಿಸ್ಕೊಂಡ್ವಿ. ಆಲ್ಮೋಸ್ಟ್ 241 ಫೋಟೋಸ್ ಹೊಡೆದಿದ್ರು. ಫುಲ್ ಫೋಟೋಸ್ ಕೊಟ್ಬಿಟ್ರು, ಒಂದಿಷ್ಟು ದುಡ್ಡು ಅಂತ ಮಾತಾಡಿದ್ವಿ. ಅದಾದ್ಮೇಲಿಂದ ರೀಲ್ಸ್ ಸಹ ಸೆಲೆಕ್ಟ್ ಮಾಡ್ಕೊಂಡ್ವಿ. ರೀಲ್ಸನ್ನು ಕಳಿಸಿದ್ರು. ಸೊ ಎಲ್ಲ ಪೇಮೆಂಟ್ ಮುಗಿಸಿ ಶೂಸ್ ಎಲ್ಲ ವಾಪಸ್ ಕೊಟ್ಟು ಇವಾಗ ನಾವು ವಾಪಸ್ ರೂಮಿಗೆ ಹೋಗ್ತೀವಿ. ಮೇ ಬಿ 2 ಇಂದ 2.5 hours ಜರ್ನಿ ಆಗುತ್ತೆ. 5, 6, 7:30 ತನಕ ರೂಮಿಗೆ ರೀಚ್ ಆಗ್ತೀವಿ. ಸೊ ಇವತ್ತಿನ ವಿಡಿಯೋದಲ್ಲಿ ಏನೇನು ಪ್ಲೇಸ್ ಹೋಗಿದ್ವಿ ಎಲ್ಲಾನು ಕವರ್ ಮಾಡಿದ್ದೀನಿ. ಹೋಪ್ಫುಲಿ ನಿಮ್ಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೊತೀನಿ. ಸೊ ಜಸ್ಟ್ ಸ್ಟೇ ಟ್ಯೂನ್ಡ್ ಫಾರ್ ಟುಮಾರೋಸ್ ವಿಡಿಯೋ. ಅಂಟಿಲ್ ದೆನ್ ಟೇಕ್ ಕೇರ್ ಆ್ಯಂಡ್ ಬೈ.